ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಪ್ಪ ಆಗ್ತದೆ ಇಲ್ಲಿ? ವೈಷ್ಣವ್ ಜೈಲಲ್ಲದಾನೆ. ಈ ಕಡೆ ವೈಷ್ಣವನ್ನ ಜೈಲಿಂದ ಕರ್ಕೊಂಡು ಬರಬೇಕು ಅಂತ ಎಲ್ಲ ರೀತಿ ಪ್ರಯತ್ನಗಳು ನಡೀತದ. ಹಾಗಾದರೆ ವೈಷ್ಣವ್ ಜೈಲಿಂದ ಬರ್ತಾನ? ಇಲ್ಲಿ ಹೇಗೆ ಲಕ್ಷ್ಮಿ ಕಾವೇರಿ ಎಲ್ಲರೂ ಕೂಡ ಸೇರಿಕೊಂಡು ವೈಷ್ಣವ್ನ ಹೊರಗಡೆ ಕರ್ಕೊಂಡು ಬರ್ತಾರೆ? ಯಾವ ಒಂದು ರೀತಿಯ ದಾರಿ ಅವ್ರಿಗೆ ಸಿಗುತ್ತೆ? ಎಲ್ಲಿಗೆ ಅವರು ಎಂಟ್ರಿ ಆಗ್ತಿದ್ದಾರೆ? ಯಾವ ಮನೆಗೆ ಸುಳಿವನ್ನ ಹುಡ್ಕೊಂಡು ಹೋಗಿದ್ದಾರೆ? ಇದು ಎಲ್ಲವನ್ನ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ತನ್ನ ಹೆಂಡತಿಗೆ ಅವಮಾನ ಮಾಡ್ದ ಅನ್ನೋ ಒಂದೇ ಕಾರಣಕ್ಕೆ ಇಲ್ಲಿ ಡೀನೋಗೆ ಚೆನ್ನಾಗಿ ತದಕಿ ಅವನು ICUನಲ್ಲಿ ಇರೋ ಹಾಗೆ ಮಾಡ್ತಾನೆ ವೈಷ್ಣವ್. ಆದರೆ ಇದಕ್ಕೆ ಒಂದು ಐ ವಿಟ್ನೆಸ್ ಆಗಿರೋದು ನಿತಿನ್ ಅದೆಲ್ಲವನ್ನ ಕೂಡ ಕ್ಯಾಪ್ಚರ್ ಮಾಡ್ಕೊಂಡಿದ್ದಾರೆ. ಸಾಲಿಡ್ ಪ್ರೂಫ್ನ ಇಟ್ಕೊಂಡಿದ್ದಾರೆ. ಈ ಕಡೆ ಮರಣಾತ್ಮಕವಾಗಿ ಹಲ್ಲೆ ಆಗಿದೆ ಅನ್ನೋ ಒಂದು ಕಂಪ್ಲೇಂಟನ್ನು ಕೂಡ ನಿತಿನ್ ವೈಷ್ಣವ್ ವಿರುದ್ಧ ಲಾಂಚ್ ಮಾಡಿದ್ದಾರೆ. ಈ ಕಡೆ ಮಗನ ವೈಷ್ಣವ್ನ ಬಿಡಿಸ್ಬೇಕು ಅಂತ ಈ ಕಡೆ ಲಕ್ಷ್ಮಿ, ಕಾವೇರಿ ಹಾಗೆ ಕೀರ್ತಿ ಪ್ರಯತ್ನ ಮಾಡ್ತಾರೆ. ಬಟ್ ಯಾವುದೇ ರೀತಿಯಲ್ಲೂ ಕೂಡ ಪ್ರಯೋಜನ ಆಗೋದಿಲ್ಲ. ಬಿಕಾಸ್ ಸಾಲಿಡ್ ಪ್ರೂಫ್ ಇದೆ, ಯಾವುದೇ ಕಾರಣಕ್ಕೂ ಬೇಲ್ ಸಿಗೋದಿಲ್ಲ ಅಂತ. ಈ ಕಡೆಗೆ ವೈಷ್ಣವ್ಗೆ ಪೊಲೀಸವರು ಕೂಡ ಹೇಳ್ತಾರೆ ಯಾವುದೇ ಕಾರಣಕ್ಕೂ ಬೇಲ್ ಸಿಗೋದು ಕಷ್ಟ ಆಗುತ್ತೆ, ಅಷ್ಟು ಸಾಲಿಡ್ ಪ್ರೂಫ್ ಇದೆ ಅಂತ. ಈ ಕಡೆ ನಿತಿನ್ ಲಕ್ಷ್ಮಿಗೆ ಆಫರ್ ಕೂಡ ಮಾಡ್ತಾನೆ, ನನ್ನನ್ನು ಮದುವೆ ಆಗ್ಬಿಡು ಹಾಗೆ ಹೀಗೆ ಅಂತ, ಜೊತೆಗೆ ನನ್ನ ಕ್ಷಮೆ ಕೇಳ್ಬಿಡು, ಖಂಡಿತವಾಗಿ ನಿನ್ನ ಗಂಡನ್ನು ಬಿಡಿಸ್ಬಿಡ್ತೀನಿ ಅಂತ. ಆದರೆ ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಿನ್ನ ಹತ್ರ ಕ್ಷಮೆ ಕೇಳು ಸೀನೇ ಇಲ್ಲ ಅಂತ ಹೇಳಿ ಕಪ್ಪಾಳಕ್ಕೆ ಬಾರಿಸಿ ನಿತಿನ್ಗೆ ಅಲ್ಲಿಂದ ಹೊರಡ್ತಾಳೆ ಲಕ್ಷ್ಮಿ. ಈ ಆ್ಯಟಿಟ್ಯೂಡೇ ನನಗೆ ಇಷ್ಟ ಆಗೋದು ಅಂತ ನಿತಿನ್ ಮತ್ತಷ್ಟು ಲಕ್ಷ್ಮಿನ ಲೈಕ್ ಮಾಡೋಕ್ಕೆ ಶುರು ಮಾಡ್ತಿದ್ದಾನೆ. ಆದರೆ ಇಲ್ಲಿ ಕಾವೇರಿ ಅವರು ಕೂಡ ಲಕ್ಷ್ಮಿ ಮೇಲೆ ಪೊಲೀಸ್ ಸ್ಟೇಷನಲ್ಲೇ ಕೂಗಾಡಿದ್ರು. ಈ ಕಡೆ ಮನೆಗೂ ಕೂಡ ಅವಳನ್ನ ಬಿಟ್ಟು ಬಂದಿದ್ರು. ಇದು ಮನೇಲಿ ಗೊತ್ತಾಗ್ತಿದ್ದಾಗೆ ಕೃಷ್ಣ ಅವರು ಕಾವೇರಿ ಮೇಲೆ ಕೈ ಮಾಡ್ತಾರೆ. ಯಾಕೆ ಈ ರೀತಿ ನಡ್ಕೋತಿದ್ಯಾ? ಆ ಹುಡುಗಿ ಏನು ಮಾಡಿದಾಳು ಪಾಪ, ಅವಳನ್ನ ಒಬ್ಬಳನ್ನ ಬಿಟ್ಟು ಬಂದಿದ್ಯಲ್ಲ ಅಂತ. ಇನ್ನೇನು ಅವಳಿಂದಾನೇ ಇಷ್ಟೆಲ್ಲ ಆಗಿದ್ದು. ಅವಳು ಡ್ಯಾನ್ಸ್ ಮಾಡಲ್ಲ ಅಂದಿದ್ರೆ ಇಷ್ಟೆಲ್ಲ ಆಗ್ತಿತ್ತ? ಡೀನೋ ಬರ್ತದನ್ನ ನನ್ನ ಮಗ ಅವನ ಮೇಲೆ ಕೈ ಮಾಡುವಾಗ ಆಗ್ತಿತ್ತ? ನನ್ನ ಮಗಂಗೇನು ಬುದ್ಧಿ ಇಲ್ಲ, ಸೆಲೆಬ್ರಿಟಿ ಅಂದರೆ ಏನು ಅಂತ ಗೊತ್ತಿಲ್ಲ. ಆದರೂ ಕೂಡ ಇವಳಿಂದಾನೇ ಎಷ್ಟೆಲ್ಲ ಆಗಿದ್ದು. ಅಷ್ಟರಲ್ಲೂ ಕೂಡ ಎಷ್ಟೆಲ್ಲ ಹೌವಾರಿ, ಎಷ್ಟೆಲ್ಲ ಹೆಚ್ಚಿಗೆ ಮಾಡಿ ಬಾಯಿನ ದೊಡ್ಡದು ಮಾಡಿ ಮಾತಾಡ್ತಾಳೆ. ಅದಕ್ಕೆ ಬುದ್ಧಿ ಬರಲಿ ಅಂತ ಬಿಟ್ಟು ಬಂದೆ. ಜೊತೆಗೆ ನನ್ನ ಮಗ, ನನ್ನ ಪುಟ್ಟನ ಜೀವನ ಸರಿ ಹೋಗಬೇಕು. ಅದನ್ನು ಬಿಟ್ಟು ಬೇರೆಯವ್ರ ವಿಷಯ ಕಟ್ಕೊಂಡು ನನಗೇನೂ ಆಗಬೇಕಾಗಿಲ್ಲ. ಯಾರಿಗೇನಾದರೂ ನಾನು ಪರವಾಗಿಲ್ಲ, ನನ್ನ ಪುಟ್ಟ ಸೇಫ್ ಆಗಬೇಕು. ಅವ್ನ ಸೆಲೆಬ್ರಿಟಿ ಸ್ಟೇಟಸ್ಗಾಗಲಿ ಅವನಿಗಾಗಲಿ ಯಾವುದೇ ರೀತಿ ತೊಂದರೆ ಆಗಬಾರ್ದು. ಮೊದಲು ಅವನು ಅಲ್ಲಿಂದ ಹೊರಗಡೆ ಬರಬೇಕು. ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡೋಷ್ಟು ಟೈಮ್ ನನಗಿಲ್ವೂ ಇಲ್ಲ, ಅದಕ್ಕೆ ಅವಶ್ಯಕತೆ ನನಗಿಲ್ಲ ಅಂತ ಕಾವೇರಿ ಅವರು ಹೇಳ್ತಾರೆ. ನಂತರ ಈ ಕಡೆ ಲಕ್ಷ್ಮಿ, ವೈಷ್ಣವ್ ಅಲ್ಲೂ ಕೂಡ ಅವರ ಪರಸ್ಪರ ಪ್ರೀತಿ ಕಾಳಜಿ ಗೊತ್ತಾಗುತ್ತೆ. ನಂತರ ಈ ಕಡೆ ಲಕ್ಷ್ಮಿ ಮನೆಗೆ ಬರ್ತಿದ್ದಾಗೆ ಈ ಕಡೆ ನಿತಿನ್ ಕೂಡ ಎಂಟ್ರಿ ಆಗ್ತಾರೆ. ನಿತಿನ್ ಎಂಟ್ರಿ ಆಗ್ತಿದ್ದಾಗೆ ಮನೆಯವರೆಲ್ರಿಗೂ ಶಾಕ್ ಆಗುತ್ತೆ, ಏನಿದು ನಿತಿನ್ ಯಾಕೆ ಬಂದ ಅಂತ. ಈ ಕಡೆ ನಿತಿನ್ ಬರ್ತಿದ್ದಾಗೆ ನೋಡಿ ನನ್ನ ಹತ್ರ ಸಾಲಿಡ್ ಪ್ರೂಫ್ ಇದೆ, ಯಾವುದೇ ಕಾರಣಕ್ಕೂ ಕೂಡ ವೈಷ್ಣವ್ಗೆ ಬೇಲಂತೂ ಖಂಡಿತ ಆಗೋದಿಲ್ಲ ಅಂತ ಹೇಳ್ತಾರೆ. ಆದರೆ ನಿಮಗೆ ನಾನು ಒಂದು ಡೀಲ್ ತೊಗೊಂಡು ಬಂದಿದ್ದೀನಿ, ಅದಕ್ಕೆ ನೀವು ಒಪ್ಕೊಂಡ್ರೆ ವೈಷ್ಣವ್ ನಿಮ್ಮ ಮಗ ಹೊರಗಡೆ ಇರ್ತಾನೆ, ನಾನು ನನ್ನ ಕಂಪ್ಲೇಂಟ್ನ ವಾಪಸ್ ತಗೋತೀನಿ ಅಂತ ಹೇಳ್ತಾರೆ. ಈ ಕಡೆ ಮನೆಯವರೆಲ್ಲ ಏನಿರ್ಬೋದು ಅಂತ ನೋಡ್ತಿದ್ರೆ ಏನೂ ಇಲ್ಲ, ಜಸ್ಟ್ ಲಕ್ಷ್ಮಿ ನನ್ನ ಕಾಲು ಹಿಡ್ದು ಕ್ಷಮೆ ಕೇಳಬೇಕು, ಸಾರಿ ಅಂತ ಕೇಳಿದ್ರೆ ನಾನು ನನ್ನ ಕಂಪ್ಲೇಂಟ್ನ ವಾಪಸ್ ತಗೋತೀನಿ ಅಂತಾರೆ. ಈ ಕಡೆ ಲಕ್ಷ್ಮಿ, ಏನು ಮಾತಾಡ್ತಿದ್ಯಾ ನಿತಿನ್? ಯಾವುದೇ ಕಾರಣಕ್ಕೂ ಕೂಡ ನಿನ್ನ ಹತ್ರ ಕ್ಷಮೆ ಕೇಳು ಸೀನೇ ಇಲ್ಲ, ಮೊದಲು ಇಲ್ಲಿಂದ ಹೊರಡ್ತಾ ಇರು ಅಂತಿದ್ರೆ ಈ ಕಡೆ ಕಾವೇರಿಯವರು ಕೂಗಾಡ್ತಿದ್ದಾರೆ. ಏನು ಮಾತಾಡ್ತಿದ್ಯಾ ನೀನು? ನೀನು ಗಂಡ ಹೊರಗಡೆ ಬರಬೇಕು ಅನ್ನೋದು ನಿನಗಿಲ್ವಾ? ಅದನ್ನು ಬಿಟ್ಟು ಈ ರೀತಿ ಮಾತಾಡ್ತಿದ್ಯಲ್ಲ ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ? ಲಕ್ಷ್ಮಿ ಕ್ಷಮೆ ಕೇಳಬೇಕಾ ಅಂತ ಕೃಷ್ಣವರೆಲ್ಲ ಕೇಳ್ತಿದ್ದಾರೆ. ಹೌದು, ಕ್ಷಮೆ ಕೇಳಬೇಕು. ನನ್ನ ಪುಟ ಆಚೆ ಬರ್ತಾನೆ ಅಂದರೆ ಕ್ಷಮೆ ಕೇಳೋದ್ರಲ್ಲಿ ಏನು ತಪ್ಪದ? ಕ್ಷಮೆ ಕೇಳಲಿ ಅವಳು ಅಂತ ಹೇಳ್ತಿದ್ದಾರೆ. ಆದರೆ ಇಲ್ಲಿ ಲಕ್ಷ್ಮಿ ಒಪ್ಕೋತಾ ಇಲ್ಲ. ಅಷ್ಟರಲ್ಲಿ ಈ ಕಡೆ ಕಾವೇರಿ ಅವರು ಲಕ್ಷ್ಮಿನ ಕರ್ಕೊಂಡು ರೂಮ್ ಒಳಗಡೆ ಹೋಗ್ತಾರೆ. ಏನು ಮಾಡಬೇಕು ಅಂದ್ಕೊಂಡಿದ್ಯಾ ನೀನು? ನಿನಗೆ ಸ್ವಾಭಿಮಾನನೇ ಹೆಚ್ಚಾಗೋಯ್ತಾ? ಗಂಡ ಹೊರಗಡೆ ಬರೋದು ಇಷ್ಟ ಇಲ್ವಾ? ನಿನಗೋಸ್ಕರ ನಿನ್ನ ಗಂಡ ಡೀನೋಗೆ ಹೊಡೆದು ಜೈಲು ಒಳಗಡೆ ಸೇರ್ಕೊಂಡಿದ್ದಾನೆ. ಅದರ ಅರ್ಥ ಅವ್ನಿಗೆ ಎಷ್ಟೇ ದಿನ ಇದ್ರೂ ಪರವಾಗಿಲ್ಲ, ಆದರೆ ನಿನಗೆ ಮಾತ್ರ ನಿನ್ನ ಸ್ವಾಭಿಮಾನ ಬಿಗುಮಾನನೇ ಮುಖ್ಯ ಅಲ್ವಾ? ಅದನ್ನಂತೂ ಬಿಡೋದಿಲ್ಲ ಅಲ್ವಾ? ಗಂಡನ ಪ್ರೀತಿ ಮಾಡೋಳು, ನಿಜವಾದ ಹೆಂಡತಿ ಆದವಳು ತಗ್ಗಿ ಬಗ್ಗಿ ಮಾಡಿ ಅವನನ್ನು ಕ್ಷಮೆ ಕೇಳಿ ಗಂಡನ ಹೊರಗಡೆ ಕರ್ಕೊಂಡು ಬರ್ತಿದ್ಲು. ಅದನ್ನು ಬಿಟ್ಟು ನೀನೇನು ಮಾಡ್ತಿದ್ಯಾ ಅಂತ ಕೇಳ್ತಿದ್ರೆ ಅಯ್ಯೋ ಅಂತ ನನಗೆ ಗೊತ್ತಿದೆ ವೈಷ್ಣವ್ ಅವ್ರನ್ನ ಹೇಗೆ ಹೊರಗಡೆ ಕರ್ಕೊಂಡು ಬರಬೇಕು ಅಂತ. ಖಂಡಿತ ನಾನು ಹೊರಗಡೆ ಕರ್ಕೊಂಡು ಬರ್ತೀನಿ ಅಂತಾಳೆ. ಏನು ಕರ್ಕೊಂಡು ಬರ್ತೀಯ ನೀನು? ಯಾವಾಗ? 1 ವರ್ಷ ಆದಮೇಲೆ.
ನನ್ನ ಮಗನ ಸ್ಟೇಟಸ್ಗೆ ಎಷ್ಟು ತೊಂದರೆ ಆಗುತ್ತೆ ಅಂತ ಗೊತ್ತಿದೆಯಾ? ಅವ್ನ ಬ್ಲ್ಯಾಕ್ ಮಾರ್ಕ್ ಎಷ್ಟು ಆಗುತ್ತೆ ಅಂತ ಗೊತ್ತಿದೆಯಾ? ಅವನ ಫ್ಯೂಚರ್ ಎಷ್ಟು ಸ್ಪಾಯ್ಲ್ ಆಗಿ ಕೆಳಗಡೆ ಬೀಳುತ್ತೆ ಅಂತ ನಿನಗೆ ಗೊತ್ತಿದೆಯಾ? 29 ವರ್ಷದಿಂದ ಒಂದಿನ ಅವನು ಇಂಥ ಜೀವನನ ನೋಡ್ದವನಲ್ಲ, ಇಂಥ ಕಷ್ಟನ ಅನುಭವಿಸ್ತವನಲ್ಲ. ಆದರೆ ಇವತ್ತು ಅವನ ಸ್ಥಿತಿಲಿ ಅನುಭವಿಸ್ತದಾನೆ ಅಂದರೆ ಅದಕ್ಕೆ ನೀನೇ ಕಾರಣ. ನಿನಗೋಸ್ಕರನೇ ಅವನು ಇವತ್ತು ಅಲ್ಲಿರೋದು. ಅಂಥವನ್ನ ಹೊರಗಡೆ ಕರ್ಕೊಂಡು ಬರಬೇಕು ಅನ್ನೋ ಒಂದೇ ಅದಕ್ಕೋಸ್ಕರ ನೀನು ಕಾಲು ಬಿದ್ದು ಕ್ಷಮೆ ಕೇಳೋಕ್ಕಾಗೋದಿಲ್ವ? ಮೊದಲು ನೀನು ಅವನ ಜೊತೆ ಕ್ಷಮೆ ಕೇಳಬೇಕು. ಬಾ ಅಂತ ಹೇಳಿ ಹೊರಗಡೆ ಕರ್ಕೊಂಡು ಬಂದರೆ ಈ ಕಡೆ ಕಾವೇರಿಯವರು ಲಕ್ಷ್ಮಿ ಕ್ಷಮೆ ಕೇಳ್ತಾಳೆ ಅಂತ ವೆಯ್ಟ್ ಮಾಡ್ತಿದ್ರೆ ಈ ಕಡೆ ಲಕ್ಷ್ಮಿ ಕ್ಷಮೆ ಕೇಳೋದಿಲ್ಲ. ಮತ್ತಷ್ಟು ಅವಮಾನ ಮಾಡಿ ನಿತಿನ್ಗೆ ಅಲ್ಲಿಂದ ಕಳಿಸ್ತಾಳೆ. ಮೊದಲೇ ಗೊತ್ತಿದೆ ಅಲ್ವಾ ನನ್ನ ಕೈ ರುಚಿ ಹೇಗೆ ಅಂತ, ಸಾಕಷ್ಟು ಬಾರಿ ತಿಂದಿದ್ದೆ, ಮತ್ತೆ ಕೊಡಬೇಕಾ, ಸುಮ್ಮನೆ ಹೊರಟೋಗ್ತಾ ಇರುವ ಅಂತ ಹೇಳಿ ಆವಾಜ್ ಹಾಕಿ ಅಲ್ಲಿಂದ ಹೋಗ್ತಾಳೆ. ಇದರಿಂದ ಲಕ್ಷ್ಮಿಯವರು ತುಂಬಾ ಕಾವೇರಿ ತುಂಬ ಕೋಪ ಮಾಡ್ಕೋತಾರೆ, ಸಿಟ್ಟು ಮಾಡ್ಕೋತಾರೆ. ಇಷ್ಟು ಹೇಳಿದ್ರು ಕೂಡ ಇದೇ ಕೆಲಸ ಮಾಡಿದೆ ಅಲ್ವಾ ನೀನು ಅಂತ. ಅಷ್ಟರಲ್ಲಿ ಕುಸುಮ ಹಾಗೆ ಭಾಗ್ಯ ಕಾಲ್ ಮಾಡ್ತಾರೆ. ಏನಾಗಿದೆ ಅಲ್ಲಿ, ಯಾಕೆ ಏನಾಯಿತು, ವೈಷ್ಣವ್ ಯಾಕೆ ಜೈಲಲ್ಲಿದ್ದಾನೆ ಅಂತ. ಆಗ ಕಾವೇರಿಯವರು ನಡೆದಿರೋ ವಿಷಯನ ಹೇಳ್ತಾರೆ. ಹಾಂ ನೋಡಕ್ಕ, ನೀನು ಸೊಸೆ ಅಂತ ಕಳಿಸಿದ್ಯಲ್ಲ, ಅವಳಿಂದನೇ ಇಷ್ಟೆಲ್ಲ ಆಗಿದ್ದು. ಅವಳಿಗೋಸ್ಕರ ನನ್ನ ಮಗ ಹೊಡೆದು ಜೈಲಲ್ಲಿದ್ರೆ ಅವನ್ನ ಬಿಡಿಸ್ಕೊಬರೋ ಚಾನ್ಸಸ್ ತುಂಬಾ ಕಡಿಮೆ ಇದೆ. ಯಾವುದೇ ಲಾಯರ್ ಹತ್ರ ಹೋದರೂ ಅವ್ರ ಹತ್ರ ಸಾಲಿಡ್ ಪ್ರೂಫ್ ಇದೆ, ಯಾವುದೇ ಕಾರಣಕ್ಕೂ ಅವನ್ನ ಬಿಡಿಸೋಕ್ಕಾಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಇದರಿಂದಾಗಿ ಜನಗಳೆಲ್ಲ ಅವನ್ನ ಹೇಗೆ ತಪ್ಪಾಗಿ ನೋಡ್ತಿದ್ದಾರೆ ಗೊತ್ತಾ? ಅದರಿಂದ ಅವನಿಗೆ ಎಷ್ಟು ಹಾಳಾಗುತ್ತೆ ಗೊತ್ತಾ? ಅವನ ಭವಿಷ್ಯ, ಅವ್ನ ಫ್ಯೂಚರೇ ಹಾಳಾಗ್ಬಿಡುತ್ತೆ. ಆದರೆ ಇದ್ರ ನಡುವೆ ಕೂಡ ನಿತಿನ್ ಒಂದು ಆಫರ್ ತೊಗೊಂಡು ಬಂದಿದ್ದ ಅಂತ ಹೇಳ್ತಾರೆ. ಏನದು ಎಂತು ಅಂತ ಕೇಳೋದಕ್ಕೆ ಏನಿಲ್ಲ. ಆ ನಿತಿನ್ ಕಾಲಿಟ್ಕೊಂಡು ಲಕ್ಷ್ಮಿ ಕ್ಷಮೆ ಕೇಳಿದ್ರೆ ವೈಷ್ಣವ್ ವಿರುದ್ಧ ಇರೋ ಕೇಸನ್ನು ವಾಪಸ್ ತಗೋತೀನಿ ಅಂದ. ಆದರೆ ಇವಳು ಏನು ಮಾಡಿದ್ಲು ಗೊತ್ತಾ? ಎಷ್ಟೆಲ್ಲ ಕೇಳ್ಕೊಂಡೆ, ಎಷ್ಟೆಲ್ಲ ಅರ್ಥ ಮಾಡಿಸ್ದೆ, ತನ್ನ ಗಂಡಂಗೋಸ್ಕರ ಬಂದು ಕ್ಷಮೆ ಕೇಳು ಅಂತ. ಆದರೆ ಇವಳು ಬಾಯಿನ ದೊಡ್ಡದು ಮಾಡಿ ಬೋಲ್ಡ್ನೆಸ್ನ ತೋರಿಸಿ, ತಾನೇ ಸ್ವಾಭಿಮಾನ ಅಹಂಕಾರನ ತೋರಿಸಿ ಆ ನಿತಿನ್ಗೆ ಮತ್ತಷ್ಟು ಅವಮಾನ ಮಾಡಿ ಕೆರಳು ಹಾಗೆ ಮಾಡಿ ಹೊರಗಡೆ ಕಳಿಸಿದ್ಲು. ಇವಳು ಮಾಡಿದ್ದು ಎಷ್ಟು ಸರಿ. ಕಾಲಿಡ್ದು ಕೇಳ್ಕೊಂಡಿದ್ರೆ ಇವಳು ಗಂಡ ಸೇದೋಗ್ತಿತ್ತ, ಗಂಡ ಹಚ್ಚೆ ಬರ್ತಿರ್ಲಿಲ್ವ? ಗಂಡ ಹೊರಗಡೆ ಬರೋಕ್ಕಿಂತ ಅವಳದು ಬಿಗುಮಾನ ಮತ್ತು ಅಹಂಕಾರನೇ ಜಾಸ್ತಿ ಆಗೋಯ್ತಾ ಅಂತ ಹೇಳ್ತಿದ್ರೆ ಈ ಕಡೆ ಕುಸುಮ ಅವರು, ಏನು ಮಾತಾಡ್ತಿದ್ಯಾ ನೀನು? ಹಾಗಾದರೆ ಅವ್ನ ಕಾಲ್ಗೆ ಬಿದ್ದು ಕ್ಷಮೆ ಕೇಳಬೇಕಿತ್ತ? ಅದು ಅಹಂಕಾರ ಅಲ್ಲ, ನಿಂದು ಅಹಂಕಾರ, ಅವಳದು ಸ್ವಾಭಿಮಾನ. ಅಹಂಕಾರಕ್ಕೂ ಸ್ವಾಭಿಮಾನಕ್ಕೂ ವ್ಯತ್ಯಾಸ ಇದೆ. ಅವಳು ಸರಿಯಾಗೇ ಮಾಡಿದಾಳೆ. ಅವ್ನ ಕಾಲು ಇಟ್ಕೊಳ್ಳೋ ಕರ್ಮ ಅವಳಿಗೇನಿದೆ? ಏನು ತಪ್ಪು ಮಾಡಿದಾರ? ವೈಷ್ಣವ್ ಸರಿಯಾಗಿ ಮಾಡಿದಾನೆ. ಅವಳಿಗೆ ಗೊತ್ತಿದೆ ಗಂಡನೇ ಹೇಗೆ ಹೊರಗಡೆ ಕರ್ಕೊಂಡು ಬರಬೇಕು ಅಂತ. ಅವಳು ಕರ್ಕೊಂಡು ಬರ್ತಾಳೆ ಅಂತ ಹೇಳ್ತಾರೆ. ಈ ಕಡೆ ಭಾಗ್ಯಗೂ ಕೂಡ ತನ್ನ ತಂಗಿ ಕಾಲು ಹಿಡಿಯೋದು ಇಷ್ಟ ಇರಲಿಲ್ಲ. ಈ ಕಡೆ ತಂಗಿ ಕಾಲು ಹಿಡಿಲಿಲ್ಲ ಅಂತ ಗೊತ್ತಾದಾಗ ಅವಳಿಗೂ ಕೂಡ ಸಮಾಧಾನ ಆಗುತ್ತೆ. ಫೈನಲಿ ಏನಕ್ಕ ನೀನು ಕೂಡ ಇದೇ ರೀತಿ ಹೇಳ್ತಿದ್ಯಲ್ಲ, ಹಾಗಿದ್ರೆ ನನ್ನ ಮಗ ಜೈಲಲ್ಲಿ ಕೊಡಿಬೇಕಾ ಅಂದಾಗ, ನಿನ್ನ ಮಗ ಜೈಲಲ್ಲಿ ಕೊಡಿಬೇಕು ಅಂತಿಲ್ಲ, ಆದರೆ ಅದಕ್ಕೆ ಬೇರೆ ಹಾದಿ ಇರುತ್ತೆ. ಹುಡುಕಿ ಅದರಿಂದ ಕರ್ಕೊಂಡು ಬರಬೇಕೇ ಹೊರತು ವಿನಾಕಾರಣ ಇನ್ನೊಬ್ಬರು ಕಾಲಿನ ಹಿಡಿಯೋಕೆ ಹೋಗಬಾರ್ದು ಅಂತ ಹೇಳ್ತಾರೆ ಕುಸುಮ ಅವರು. ಇದರಿಂದಾಗಿ ಕಾವೇರಿ ಅವ್ರಿಗೆ ಮತ್ತಷ್ಟು ಕೋಪ ಬರುತ್ತೆ, ಮತ್ತಷ್ಟು ಬೇಜಾರಾಗುತ್ತೆ. ಆದರೆ ಇಲ್ಲಿ ಹೊರಗಡೆ ಬಂದಂಥ ನಿತಿನ್ ಮೀಡಿಯಾದವ್ರ ಮುಂದೆ ವೈಷ್ಣವ್ ಎಂಥ ಕೆಟ್ಟವನು, ಸೆಲೆಬ್ರಿಟಿ ಸ್ಟೇಟಸ್ನ ಯೂಸ್ ಮಾಡಿಕೊಂಡು ಪಾಪ ಬೆಳೀತಿರೋ ಡ್ಯಾನ್ಸರ್ ಮೇಲೆ ಕೆಟ್ಟ ಆಪಾದನೆ ಹೊರಿಸಿ ಗಂಡ ಹೆಂಡತಿ ಇಬ್ಬರು ಸೇರಿಕೊಂಡು ಅವನಿಗೆ ಸಾಕಷ್ಟು ಹಿಂಸೆ ಮಾಡಿ ಅವಮಾನ ಮಾಡಿದ್ದಾರೆ. ಅವನಿಗೆ ನ್ಯಾಯ ಸಿಗಲೇಬೇಕು. ಈಗಲೂ ಕೂಡ ಹೋಗಿ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. ಅವ್ರನ್ನ ಸ್ಥಿತಿ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಿದ್ದಾನೆ, ಐಸಿಯುನಲ್ಲಿದ್ದಾನೆ ಅಂತ ಹೇಳ್ತಿದ್ದಾರೆ. ಇದು ಎಲ್ರಿಗೂ ಕೂಡ ಗೊತ್ತಾಗುತ್ತೆ. ಈ ಕಡೆ ಏನು ಮಾಡೋದು, ವೈಷ್ಣವ್ ಅವ್ರನ್ನ ಹೀಗೆ ಆಚೆ ಕರ್ಕೊಂಡು ಬರೋದು ಅಂತ ಕೀರ್ತಿ, ಲಕ್ಷ್ಮಿ ಹಾಗೆ ಸುಪ್ರೀತಾ ಎಲ್ಲ ಕೂಡ ಯೋಚನೆ ಮಾಡ್ತಿದ್ರೆ ಈ ಕಡೆ ಅಂಕಿತ್ ಬಂದು ಮೀಡಿಯಾ ಮುಂದೆ ಆ ನಿತಿನ್ ಬಿಲ್ಡಪ್ ಕೊಟ್ಟು ಏನೇನೋ ಹೇಳಿಕೆ ಕೊಡ್ತಿದ್ದಾನೆ. ಈ ರೀತಿ ಹೇಳಿಕೆ ಕೊಡೋದ್ರಿಂದ ಖಂಡಿತ ವೈಷ್ಣವ್ ಅಣ್ಣನಿಗೆ ಬ್ಲ್ಯಾಕ್ ಮಾರ್ಕ್ ಬಿಡುತ್ತೆ. ಅದನ್ನು ತಪ್ಪಿಸ್ಬೇಕು ಅಂದರೆ ಮೊದಲು ನಾವು ಸಾಕ್ಷಿನ ಕಲೆ ಹಾಕಬೇಕು. ಡಿನೋ ವಿರುದ್ಧ ಸಾಕ್ಷಿ ಸಿಕ್ಕಿದ್ರೆ ಮಾತ್ರ ನಾವು ಅಣ್ಣನ ಹೊರಗಡೆ ಕರ್ಕೊಂಬಂದು ಅಣ್ಣ ನಿರಪರಾಧಿ ಅಂತ ಹೇಳೋದಕ್ಕೆ ಸಾಧ್ಯ ಅಂತ ಹೇಳ್ತಿದ್ದಾರೆ. ಫೈನಲಿ ಇಲ್ಲಿ ಡಿನೋ ಮನೆ ಎಂಟ್ರಿ ಆಗಿದೆ. ಅಲ್ಲಿ ಅವನಿಗೆ 3 ತಂಗಿರು, ಒಂದು ಅಮ್ಮ ಇದ್ದಾರೆ. ಅವರ ಅಮ್ಮ ಮಾತ್ರ ತನ್ನ ಮಗ ತಪ್ಪೇ ಮಾಡಿಲ್ಲ, 3 ಜನ ತಂಗಿ ಇಟ್ಕೊಂಡು ಇನ್ನೊಬ್ಬರು ಹೆಣ್ಮಕ್ಳ ಜೊತೆ ನನ್ನ ಮಗ ತಪ್ಪಾಗಿ ಬಿಹೇವ್ ಮಾಡ್ತಾನೆ ಅಂದರೆ ಖಂಡಿತ ಸಾಧ್ಯವೇ ಇಲ್ಲ ಅಂತ ಹೇಳ್ತಿದ್ದಾರೆ. ಅವರು ಕೂಡ ರೌಡಿಗಳ ಥರನೇ ಅಂತ ಅನ್ನಿಸ್ತಿದ್ದಾರೆ. ಯಾವುದೇ ಕಾರಣಕ್ಕೂ ನನ್ನ ಮಗನ ಇಂಥ ಸ್ಥಿತಿಗೆ ತಳ್ಳಿದ ವೈಷ್ಣವ್ ಮತ್ತು ಲಕ್ಷ್ಮಿನ ಯಾವುದೇ ಕಾರಣಕ್ಕೂ ನಾನು ಬಿಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಮನೇಲಿ ಪೂಜೆ ಇಟ್ಕೊಂಡಿದ್ದಾರೆ. ಈ ಕಡೆ ಅವ್ರ ಮನೇಲಿ ಪೂಜೆ ಇದೆ, ಸಮಾರಂಭ ಇದೆ, ಎಲ್ಲರೂ ಕೂಡ ಹೋಗ್ತಿದ್ದಾರೆ. ನಾವು ಕೂಡ ಸೀರೆಯಲ್ಲಿ ಸೆರಗು ಮುಚ್ಕೊಂಡು ನಾವು ಕೂಡ ಹೋಗೋಣ. ಖಂಡಿತ ಅವ್ರ ಮನೇಲಿ ಯಾವುದಾದ್ರೂ ಕ್ಲೂ ನಮಗೆ ಸಿಕ್ಕೇ ಸಿಗುತ್ತೆ. ಖಂಡಿತ ಅದು ಸಿಕ್ಕಿದ್ರೆ ಖಂಡಿತ ಉಪಯೋಗ ಆಗುತ್ತೆ ಅಂತ ಹೇಳಿ ನಿರ್ಧಾರ ಮಾಡ್ತಾರೆ. ನಂತರ ಈ ಕಡೆ ಡಿನೋ ಮನೇಲಿ ಪೂಜೆ ಇಟ್ಕೊಂಡಿದ್ದಾರೆ, ಮಗನಿಗೆ ಒಳ್ಳೇದಾಗಲಿ ಅಂತ. ಆ ಪೂಜೆ ಸಮಾರಂಭಕ್ಕೆ ಎಲ್ಲ ಹೆಣ್ಮಕ್ಳು ಹೋಗೋ ರೀತಿ ಇವರು ಕೂಡ ಅಲಂಕಾರ ಮಾಡಿಕೊಂಡು ಸುಪ್ರೀತಾ, ಗಂಗಕ್ಕ ಹಾಗೆ ಅಂಕಿತ್, ಲಕ್ಷ್ಮಿ, ಕೀರ್ತಿ ಎಲ್ಲರೂ ಕೂಡ ತಲೆ ಮೇಲೆ ಸೆರಗು ಹಾಕ್ಕೊಂಡು ಯಾರಿಗೂ ಕೂಡ ಗೊತ್ತಾಗಬಾರ್ದು ಅಂತ ಜನಗಳ ಜೊತೆ ಅವರು ಕೂಡ ನುಗ್ಗಿ ಆ ಒಂದು
ಪೂಜಾ ಸಮಾರಂಭದಲ್ಲಿ ಭಾಗಿಯಾಗಿದ್ದಾರೆ. ಈ ಕಡೆ ಪೂಜೆ ನಡೀತದೆ, ಆದರೆ ಯಾರಿಗೂ ಕೂಡ ಗೊತ್ತಿಲ್ಲ ಇವರು ಇಲ್ಲಿ ಬಂದಿದ್ದಾರೆ ಅಂತ. ಫೈನಲಿ ಹೋಗ್ಬಾರ ಜಾಗಕ್ಕೆ ಹೋಗಿ ಲಾಕ್ ಆಗ್ತಾರೆ ಅಂತ ಅನ್ನಿಸ್ತಾ ಇದೆ. ಫೈನಲಿ ಅಲ್ಲಿ ಕ್ಲೂನ ಹುಡ್ಕೋದಕ್ಕೆ ಮುಂದಾಗ್ತಿದ್ದಾರೆ. ಈ ಕಡೆ ಕ್ಲೂನ ಹುಡ್ಕೋದಕ್ಕೆ ಮುಂದಾಗ್ತಿದ್ದಾಗೆ ಈ ಕಡೆ ಇವರೆಲ್ಲರೂ ಕೂಡ ಗೊತ್ತಾಗಿ ಲಾಕ್ ಮಾಡಿಬಿಡ್ತಾರೆ. ವೈಷ್ಣವ್ಗೆ ಲಕ್ಷ್ಮಿಗೆ ಸರಿಯಾಗಿ ಪಾಠ ಕಲಿಸ್ಬೇಕು ಅಂತ ಅಂದ್ಕೊಂಡಿರೋ ಡೀನು ಅಮ್ಮ ಇವಳೇ ಲಕ್ಷ್ಮಿ ಅಂತ ಗೊತ್ತಾಗ್ತಿದ್ದಾಗೆ ಯಾವ ರೀತಿ ತೊಂದರೆ ಮಾಡಿಬಿಡ್ತಾರೆ. ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.